ನಾನು 416 ದಿನಗಳನ್ನು ಲಿಟ್ರಲಿ ಮಿಸ್ ಮಾಡ್ಕೊಂಡಿದ್ದೀನಿ. ಅದು ಯಾಕೆ ಮಿಸ್ ಮಾಡಿಕೊಂಡೆ, ಹೇಗೆ ಮಿಸ್ ಮಾಡಿಕೊಂಡೆ, ಆ ದಿನಗಳು ಯಾವ್ಯಾವು, ಆ ದಿನಗಳಿಂದ ನಾನು ಹೇಗೆ ಓವರ್ಕಮ್ ಆದೆ, ಆ ದಿನಗಳು ನನ್ನ ಲೈಫಲ್ಲಿ ಹೇಗೆ ಎಫೆಕ್ಟಿವ್ ಆಗಿ ವರ್ಕ್ ಆದೋ ಅನ್ನೋದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಗಾಯ್ಸ್ ಪ್ಲೀಸ್ ಈ ವಿಡಿಯೋನ ಕೊನೆ ತನಕ ನೋಡಿ, ಮಿಸ್ ಮಾಡಿದೆ. ನಾನು ನನ್ನ ಜರ್ನಿ ಸ್ಟಾರ್ಟ್ ಮಾಡಿದ್ದು ಒನ್ ಆಫ್ ದಿ IT ಕಂಪ್ನಿಲಿ. ಆ IT ಕಂಪ್ನಿಲಿ ಸ್ಯಾಟರ್ಡೆ ಸಂಡೇ ಆಫ್. ಆ ಸ್ಯಾಟರ್ಡೆ ಸಂಡೇ ಬಂತು ಅಂದರೆ ನಮಗೆಲ್ಲ ಏನೋ ಒಂಥರ ಖುಷಿ, ಏನೋ ಒಂಥರ ಸಂತೋಷ, ಹಬ್ಬ ಇದ್ದಂಗೆ. ಸೊ ನಾನೇನು ಮಾಡ್ತಾಯಿದ್ದೆ, ಫ್ರೈಡೇ ಲಾಗೌಟ್ ಟೈಮಲ್ಲಿ ನಾನು ನನ್ನ ಫ್ರೆಂಡ್ ಕಾಲ್ ಮಾಡ್ತಾಯಿದ್ದೆ. ಫ್ರೆಂಡ್ ಕಾಲ್ ಮಾಡಿ, ಮಚ್ಚ ಎಲ್ಲೇ ಇದೆಯೋ, ಏನಾದ್ರು ಪ್ಲ್ಯಾನ್ ಇದೆಯಾ, ಏನಾರು ವೀಕೆಂಡ್ಸ್ ಪ್ಲ್ಯಾನ್ ಇದೆಯಾ, ಎಲ್ಲರೂ ಹೊರಗಡೆ ಹೋಗೋಣ, ಅಟ್ಲೀಸ್ಟ್ 2 ಡೇಸ್ ಎಲ್ಲಾದರೂ ಹೋಗಿ ಸುತ್ತಾಡ್ಕೊಂಬರೋಣ, ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರೋಣ ಅಂತ ನಾನು ಕಾಲ್ ಮಾಡ್ತಾಯಿದ್ದೆ. ಸೊ ಏನಾದರೂ ಕಾಲ್ ಫಿಕ್ಸ್ ಆಯಿತು, ಏನಾದರೂ ಪ್ಲ್ಯಾನ್ ಫಿಕ್ಸ್ ಆಯಿತು ಅಂತಂದರೆ ಸೊ ನಾನು ಇಮಿಡಿಯೇಟ್ಲಿ ಈವನ್ ಏನಿರುತ್ತೋ ನಮಗೆ ಕಾರ ಇರಲಿ ಅಥವಾ ಬೈಕಾರ ಇರಲಿ ತೊಗೊಂಡು ಹೋಗ್ಬಿಡ್ತಾಯಿತ್ತು. ಸೊ ಹೋಗ್ಬಿಟ್ಟು 2 ಡೇಸ್ ಕಳೆದೋಗ್ಬಿಡ್ತಾಯಿತ್ತು. ಸೊ ಸಂಡೇ ಈವನ್ ಅರೌಂಡ್ 6 o'clock 7 o'clock ಮನೆಗೆ ಬರ್ತಾಯಿತ್ತು. ಸೊ ಇನ್ ಕೇಸ್ ಏನಾದರೂ ಫ್ರೆಂಡ್ ಬ್ಯುಸಿ ಇದ್ದ, ಅವ್ನ ಕಾಲ್ ಪಿಕ್ ಮಾಡಿಲ್ಲ, ಅವ್ನಿಗೊಂದು ಪ್ಲ್ಯಾನ್ಸ್ ಇತ್ತು ಅಂತಂದರೆ ನಾನೇನು ಮಾಡ್ತಾಯಿದ್ದೆ, ಗೊತ್ತಲ್ಲ, ನೆಟ್ಫ್ಲಿಕ್ಸ್ ಇದೆ, ಅಮೆಝಾನ್ ಇದೆ, ಯೂಟ್ಯೂಬ್ ಇದೆ, ಇನ್ಸ್ಟಾ ಇದೆ, ರೀಲ್ಸ್ ಇದೆ. ಸೊ ಜಸ್ಟ್ ಸ್ಕ್ರಾಲ್ ಮಾಡ್ಕೊಂಡು ನಾನು ಡೇನ ಫುಲ್ ಕಂಪ್ಲೀಟ್ ಮಾಡಿಬಿಡ್ತಾಯಿದ್ದೆ, ಬ್ಯುಸಿ ಮಾಡಿಬಿಡ್ತಾಯಿದ್ದೆ. ಸೊ ಸಮ್ಟೈಮ್ಸ್ ನಾನು ಓಲ್ಡ್ ಡೇ ಸ್ಲೀಪ್ ಮಾಡ್ತಾಯಿದ್ದೆ. ಇನ್ ಕೇಸ್ ನಾನು ನೋಡೋಕ್ಕಾಗಿಲ್ಲ, ನೆಟ್ಫ್ಲಿಕ್ಸ್ ಅದು ಮೂವಿ ಇಂಟ್ರೆಸ್ಟ್ ಬಂದಿಲ್ಲ ಅಂತಂದರೆ ನಾನು ಓಲ್ಡ್ ಡೇ ಸ್ಲೀಪ್ ಮಾಡ್ತಾಯಿದ್ದೆ, ರೆಸ್ಟ್ ಮಾಡ್ತಾಯಿದ್ದೆ. ಸೊ ಸಮ್ ಡೇಸ್ ಅದು ಆಗಿಲ್ಲ ಅಂತಂದರೆ ಏನು ಮಾಡ್ತಾಯಿದ್ದೆ, ಯಾರಿಗಾರ ಫ್ರೆಂಡ್ ಕಾಲ್ ಮಾಡಿ ತಲೆ ತಿನ್ನೋದು, ಅವ್ರ ಬಗ್ಗೆ ಗಾಸಿಪ್ಸ್ ಕ್ರಿಯೇಟ್ ಮಾಡೋದು, ಜಸ್ಟ್ ನಾನ್ಸೆನ್ಸ್ ಟಾಕ್, ಈ ಥರ ಎಲ್ಲ ಮಾಡಿ ನನ್ನ ವೀಕೆಂಡ್ಸ್ನ ನಾನು ಈ ಥರ ಎಂಜಾಯ್ ಮಾಡ್ತಾಯಿದ್ದೆ. ಮತ್ತು ನಾನು ಈ ವೀಕೆಂಡ್ಸ್ನ ಯಾಕೆ ಈ ಥರ ಕಳೆದೆ ಅಂತಂದರೆ, ಗಾಯ್ಸ್ ಯು ಬಿಲೀವ್ ಆರ್ ನಾಟ್, ಮಂಡೇ ಟು ಫ್ರೈಡೇ ಆರ್ 9 to 6 ಜಾಬ್ ಈಸ್ ಫುಲ್ ಆಫ್ ಪ್ರೆಷರ್, ಟೂ ಮಚ್ ವರ್ಕ್. ಸೊ ನಮಗೇನಂತಂದರೆ ಸಂಡೇ ನೈಟ್ ಆಯಿತು ಅಂತಂದರೆ ಏನೋ ಒಂಥರ ಫೀಲಿಂಗ್, ಮತ್ತೆ ಆಫೀಸ್ ಬಂತು, ಮತ್ತೆ ವರ್ಕ್ ಅಗೇನ್, ಮತ್ತೆ ಸೈಕಲ್ ಸ್ಟಾರ್ಟ್ ಆಯಿತು, ಈ ಥರ ಫೀಲಿಂಗ್ ಸ್ಟಾರ್ಟ್ ಆಗುತ್ತೆ. ಗೈಸ್ ಮಂಡೇ ಟು ಫ್ರೈಡೇ ಕೆಲಸ ಹೇಗಿರುತ್ತೆ ಅಂತಂದರೆ ಟೂ ಮಚ್ ವರ್ಕ್. ಮೀಟಿಂಗ್ಸ್ ಅಟೆಂಡ್ ಮಾಡಬೇಕು, 2 to 3 ಸಬ್ಮಿಷನ್ಸ್ ಇರುತ್ತೆ, ರಿಸೋರ್ಸ್ ಇರಲ್ಲ, ಕಡಿಮೆ ರಿಸೋರ್ಸ್ ಇರ್ತಾರೆ, ಟೈಮ್ ಲೈನ್ ತುಂಬ ಕಡಿಮೆ ಇರುತ್ತೆ, ಬ್ಯಾಕ್ ಟು ಬ್ಯಾಕ್ ಪ್ರಾಜೆಕ್ಟ್ಸ್ ಇರ್ತವೆ, ಫುಲ್ ಆಫ್ ಪ್ರೆಷರ್. ನಾವು ಇದರಿಂದ ಹೊರಗಡೆ ಬರಲೇಬೇಕು ಅಂತಂದರೆ ನಮಗೆ ವೀಕೆಂಡ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಅದೊಂದೇ ನಮಗೆ ನಮ್ಮ ಈ ಪ್ರೆಷರ್ನೆಲ್ಲ ಹೊರಗಡೆ ಹಾಕೋಕ್ಕೆ 2 ಡೇಸ್ ಮಾತ್ರ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಪ್ಲ್ಯಾನ್ ಮಾಡೋದು, ಅದಕ್ಕೆ ಲಾಂಗ್ ಡ್ರೈವ್ಗೆ ಹೋಗೋದು, ಅದಕ್ಕೆ ಫ್ರೆಂಡ್ಸ್ ಜೊತೆ ಟ್ರಿಪ್ಗೆ ಹೋಗೋದು. ಸೊ ಇದರೆಲ್ಲ ಮಾಡೋದ್ರಿಂದ ಏನೋ ಪ್ರೆಷರ್ ಕಡಿಮೆ ಆದಂಗೆ. ಸೊ ಈ ಥರ ಎಲ್ಲ ನಾನು ನನ್ನ ವೀಕೆಂಡ್ಸಲ್ಲಿ ನಾನು ಮಾಡ್ತಾಯಿದ್ದೆ. ಗಾಯ್ಸ್ ಇವಾಗ ಇಂಟ್ರೆಸ್ಟಿಂಗ್ ಆಗಿರೋದು, ಈ ಒಂದು ಸೆಮಿನಾರು ನನ್ನ ಪರ್ಸ್ಪೆಕ್ಟಿವೇ ಚೇಂಜ್ ಮಾಡ್ತು. ಆ ಸೆಮಿನಾರ್ ಯಾವ್ದು ಗೊತ್ತಾ, ಒಂದಿನ ನಮ್ಮ ಆಫೀಸ್ಗೆ ಒಬ್ಬರು ಡೈರೆಕ್ಟ್ರು ಬಂದಿದ್ದರು ಬೇರೆ ಕಂಟ್ರಿಯಿಂದ, 3 to 4 ಡೇಸ್. ಸೊ ಅವರು ಲಾಸ್ಟಲ್ಲಿ ಹೋಗ್ಬೇಕಾದ್ರೆ ಒಂದು ಸೆಮಿನಾರ್ ಕಂಡಕ್ಟ್ ಮಾಡಿದ್ರು. ಆ ಸೆಮಿನಾರು ಜಸ್ಟ್ ಅವರು ಎಕ್ಸ್ಪ್ಲೇನ್ ಮಾಡ್ತಿದ್ರು, ಹಂಗೆ ಒಂದು ಕ್ವಶನ್ ರೈಸ್ ಆಯಿತು, ಅದನ್ನು ಪಾಯಿಂಟ್ ಔಟ್ ಮಾಡಿ ನನ್ನೇ ಕೇಳಿದ್ರು, ಹೈ ಪ್ರದೀಪ್, ವಾಟ್ ಯು ವಿಲ್ ಡೂ ಇನ್ ಯುವರ್ ವೀಕೆಂಡ್ಸ್. ಸೊ ನನಗೆ ಗೊತ್ತಲ್ಲ, ನಾನು ವೀಕೆಂಡ್ಸಲ್ಲಿ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಅದನ್ನೆಲ್ಲ ಹೇಳಿದೆ, ಲಾಂಗ್ ಡ್ರೈವ್, ಗೋಯಿಂಗ್ ವಿತ್ ಫ್ರೆಂಡ್ಸ್ ಆ್ಯಂಡ್ ಟಾಕಿಂಗ್ ವಿತ್ ಫ್ರೆಂಡ್ಸ್, ಸ್ಲೀಪಿಂಗ್, ವಾಚಿಂಗ್ ಮೂವೀಸ್ ಇನ್ ನೆಟ್ಫ್ಲಿಕ್ಸ್, ಅಮೆಝಾನ್, ಯೂಟ್ಯೂಬ್ ಆ್ಯಂಡ್ ಇನ್ಸ್ಟಾಗ್ರಾಮ್ ರೀಲ್ಸ್. ಐ ಟೋಲ್ಡ್ ಲೈಕ್ ದಟ್. ಸೊ he told, okay Pradeep, please have a seat. Then guys is asking same questions to another guy. Guys, I was getting shocked at that time, because that guy is telling I'm going for learning new skills, I'm attending tutorials, I'm attending some webinars, some extracurricular activities, I'm learning the how to edit the videos, and he's learning the new softwares, and he's investing time in learning the languages. Guys, I was get shocked and I felt guilty myself. ಯಾಕಂತಂದರೆ ನಾನು ನನ್ನ 4 years ಆಫ್ ವೀಕೆಂಡ್ಸಲ್ಲಿ ಏನೂ ಇದನ್ನು ಮಾಡೇ ಇಲ್ಲ, ನಾನು ಯಾವುದೇ ಕೂಡ ಟೈಮ್ ಸ್ಪೆಂಡ್ ಮಾಡಿಲ್ಲ ಯಾವುದೇ ನ್ಯೂ ಸ್ಕಿಲ್ ಮೇಲೆ. ಗಾಯ್ಸ್ ನನಗಂತೂ ಆ ದಿನ ನಿದ್ದೆನೇ ಬಂದಿಲ್ಲ.
ನಾನೇನು ಮಾಡಿದೆ, ಅವಾಗೇ ಡಿಸೈಡ್ ಮಾಡಿದೆ, ಐ ಹ್ಯಾವ್ ಟು ಬಿ ಯುಟಿಲೈಸ್ ಮೈ ವೀಕೆಂಡ್ಸ್ ಅಂತ. ಸೊ ಗಾಯ್ಸ್, ದಿಸ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್ ಟು ಆಲ್. ನಿಮ್ಗೆ ಏನು ವೀಕೆಂಡ್ಸ್ ಟೈಮ್ ಸಿಗುತ್ತೋ ಪ್ಲೀಸ್ ಅತ್ತಲ್ಲಿ 2 to 3 hours ನಿಮಗಾಗಿ ಎತ್ತಿಡಿ. ಆ 2 to 3 hours ಅಟ್ಲೀಸ್ಟ್ ಟ್ರೈ ಟು ಲರ್ನ್ ಎ ನ್ಯೂ ಸ್ಕಿಲ್ಸ್. ನೀವು ಹೊಸ ಸ್ಕಿಲ್ಸ್ ಟ್ರೈ ಮಾಡಿ, ಹೊಸ ಸಾಫ್ಟ್ವೇರ್ ಕಲ್ತ್ಕೊಳ್ಳಿ, ಮತ್ತು ಸರ್ಟಿಫಿಕೇಷನ್ಸ್ ತಗೊಳ್ಳಿ ನಿಮ್ಮ ವರ್ಕ್ ರಿಲೇಟೆಡ್. ಇಟ್ ವಿಲ್ ಬಿ ವ್ಯಾಲ್ಯೂ ಅಡಿಷನ್ಸ್ ಟು ಯು ಗೈಸ್. ನೌವೇಡೇಸ್ ಜಾಬ್ ಈಸ್ ನಾಟ್ ಎ ಪರ್ಮನೆಂಟ್ ಜಾಬ್ ಬಿಕಾಸ್ ಆಫ್ ಅಡ್ವಾನ್ಸ್ ಟೆಕ್ನಾಲಜಿ. ಎಲ್ಲ ಜಾಬು ಹೋಗ್ತಾ ಇದೆ. ಸೊ ನಮಗೆ ಎಕ್ಸ್ಟ್ರಾ ಸ್ಕಿಲ್ಸ್ ಇದ್ದರೆ, ಎಕ್ಸ್ಟ್ರಾ ನಾಲೆಡ್ಜ್ ಇದ್ದರೆ, we can survive in difficult situation, guys. I hope you will be out of this one. So guys, if you like this video, please subscribe, like and share, guys. Thanks a lot. Have a good day.